ಅಂತಾರೆ. ಅಷ್ಟೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ನಮ್ಮ ಈ ಸೌತ್ ಭಾರತ್ ಪ್ರೀಮಿಯರ್ ಲೀಗ್ಗೆ ಇವತ್ತ ಒಂದು ಒಳ್ಳೆ ಗ್ರ್ಯಾಂಡ್ ಎಂಟ್ರಿ ಸಿಗ್ತಿದೆ ಅಂತ ತಪ್ಪಾಗಿ ಅನಿಸ್ತದೆ. ದಯವಿಟ್ಟು ತಾವೆಲ್ಲ ರಿಜಿಸ್ಟರ್ ಮಾಡಿಸ್ರಿ. ಈ ಟೂರ್ನಮೆಂಟ್ ಬಹಳ ಅಂದ್ರೆ ಬಹಳ ಅದ್ಭುತವಾಗಿ ಬಹಳ ಒಳ್ಳೆ ಎತ್ತರ ಸ್ಥಾನಕ್ಕೆ ಹೋದ್ರೆ ಎರಡನೇ ಮಾತಿಲ್ಲ ಅಂತ ಅನಿಸ್ತದೆ. ಎಲ್ಲ ನಮ್ಮ ಆಟಗಾರರಿಗೆ ಒಂದು ಒಳ್ಳೆ ಅವಕಾಶ ಸಿಗ್ತದೆ. ಇವತ್ತು ನೀವು ಇಡೀ ಕರ್ನಾಟಕ ತುಂಬಾ ಫೇಮಸ್ ಆಗಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ರಂತ ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ತೇನೆ. ಮತ್ತು ನಮ್ಮ ರಾಜೇಶ್ ಇಲ್ಲಿ ಬಂದಿದ್ದಾರೆ, ರಾಜೇಶ್ ಬ್ರಹ್ಮವರ ಕರ್ನಾಟಕನೇ ಒಂದು ರೀತಿ ಕ್ರಿಕೆಟ್ ರಾಜ್ಯವನ್ನಾಗಿ ಮಾಡಿಬಿಟ್ಟಾರೆ. ದುಬೈನಲ್ಲಿ ಕರ್ಕೊಂಡು ಕ್ರಿಕೆಟ್ ಆಡಿಸಿದ್ರು, ಶ್ರೀಲಂಕಾದಾಗ ಆಡಿಸಿದ್ರು, ಎಲ್ಲ ಕಡೆ ಆಡಿಸಿದ್ರು. ಈಗ ನಮ್ಮನ್ನ ಅರ್ಧ ಪಾಲಿಟಿಷಿಯನ್ ಇಂದ ಕ್ರಿಕೆಟಿಗೆ ಶಿಫ್ಟ್ ಮಾಡಿಬಿಟ್ಟಾರೆ. ಮೊನ್ನೆ ಯತ್ನಾಳ್ ಬಸವನಗೌಡ್ರು ಒಂದ್ ಕಡೆ ಮಾತಾಡಾಗ ಹೇಳ್ತಿದ್ರು, ಕ್ರೀಡಾಪಟುಗಳಾದಂತ ರಾಜು ಗೌಡ್ರೆ ಇವತ್ತು ಕ್ರಿಕೆಟ್ ಅಂದ್ರೆ ನಿಜಕ್ಕೂ ಬಹಳ ಖುಷಿ. ಎಲ್ಲಾ ಪಾಲಿಟಿಷಿಯನ್ಸ್ಗೆ ನೋಡ್ರಿ, ನಮಗೂ ಕ್ರಿಕೆಟ್ ಆಡೋಣ ಕೆಲವು ಜನ ಬೈತಿರ್ತಾರೆ, ಏನಪ್ಪ ಇವ್ರು ಪಾಲಿಟಿಷಿಯನ್ ಆಗಿ ಕ್ರಿಕೆಟ್ ಆಡ್ತಾರೆ ಅಂತ. ಪಾಲಿಟಿಷಿಯನ್ ಆಗಿ ಇಸ್ಪಟ್ ಆಡಿದ್ರೆ ಬೈಯಂಗಿಲ್ಲ, ಕುಡಿದ್ರು ಬೈಯಂಗಿಲ್ಲ, ಕ್ರಿಕೆಟ್ ಆಡಕ್ ಹೋದ್ರೆ ಬೈತಾರೆ. ನಾವು ಬೇಕಾದವ್ರು ಬೈರಿ, ಯಾಕಂದ್ರ ಇದೇ ಕ್ರಿಕೆಟು, ಇದೇ ಬ್ಯಾಟು ಬಾಲು. ಇವತ್ತು ರಾಜುಗೌಡ ಕರ್ನಾಟಕದಾಗ ಏನಾದ್ರೂ ಪರಿಚಯ ಮಾಡಿದ್ರ ಇದೇ ಬ್ಯಾಟು ಬಾಲು. ರಾಜುಗೌಡ MLA ಆಗಕ್ಕೂ ಕ್ರಿಕೆಟೇ ಕಾರಣ, ರಾಜುಗೌಡ ಮಿನಿಸ್ಟರ್ ಆಗಕ್ಕೂ ಕ್ರಿಕೆಟೇ ಕಾರಣ. ಇವತ್ತು ಜೀವನದಲ್ಲಿ ನನಗೆ ಕ್ರಿಕೆಟ್ ಬಹಳ ಪ್ರಾಮುಖ್ಯತೆ ಕೊಟ್ಟಿದೆ. ಹಾಗಾಗಿ ನಿನ್ನೆಲ್ಲ ನೋಡ್ತಿದ್ರು ನನಗೆ ಬಹಳ ಖುಷಿ ಆಗ್ತದೆ. ನಮ್ಮ ತಮ್ಮಲ್ಲಿ ಬಂದಿದ್ದಾನೆ, ಅವನ ಒಂದು ಕೈ ಇಲ್ಲ, ಎಕ್ಸ್ಟೆಂಟ್ ಅಲ್ಲಿ ಚಿಕ್ಕ ಮಗು ಇದ್ದಾಗ ಕೈ ಇದಾಯ್ತು. ಇಂಡಿಯಾ ಆಡಿದ್ದಾರೆ ಮತ್ತು ಕರ್ನಾಟಕ ಟೀಮ್ ಮೊನ್ನೆ ಇದ್ರಾಗ ಹೈದರಾಬಾದ್ ಮ್ಯಾಚ್ ಇತ್ತು. ನಮ್ಮ CCL ಟೀಮ್ ಅವರಿಗೆ ಬೌಲಿಂಗ್ ಮಾಡಕತ್ತ. ನಮ್ಮ CCL ಟೀಮ್ ಸ್ಟಾರ್ ಬ್ಯಾಟ್ಸ್ಮನ್ ಇವ್ರು ಬರೋದ್ ನೋಡಿ ಒಂದ್ ಕೈ ಇಲ್ಲಲ್ಲ ಅಂತ ಲೈಟ್ ಆಗಿ ತಗೊಂಡು ಆಡಕ್ ಹೋದ. ಮರ್ದಿನ ನನಗೆ ತೋರಿಸಿದ, ಒಳ್ಳೆ ಟ್ಯಾಕಲ್ ಆಗಿದ್ವಿ ಅವ್ನು ತೊಡಿ. ಇಷ್ಟು ಫಾಸ್ಟ್ ಬಾಲ್ ಮಾಡಿದ ಅವನಿಗೆ ಹೇಳ್ಬಿಟ್ಟು, ಅಣ್ಣ ನಿಮ್ ಹುಡುಗ ನೋಡೋಣ ನನಗೆ ಹೆಂಗ್ ಪೆಟ್ ಮಾಡ್ಯಾನ ಅಂತಂದ್ರೆ. ಅದಕ್ಕೆ ಅಂದೆ, ನಮ್ಮ ಹುಡುಗರಿಗೆ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡಪ್ಪ, ಅಷ್ಟು ಚೆನ್ನಾಗಿ ಆಡ್ತಾರೆ ಅಂತ. ಅದೇ ತರ ಟೆನ್ನಿಸ್ ಬಾಲು ಬಹಳ ಚೆನ್ನಾಗಿ ಆಡ್ತೀರಿ. ಇದೇ ತರ ನಿಮ್ಗೊಂದು ಒಳ್ಳೆ ಅವಕಾಶ ನಮ್ಮ ಅಮಿತ್ ಅವರು, ಯಾಸಿನ್ ಬೈ ಅವರು ಮಾಡಿಕೊಟ್ಟಿದ್ದಾರೆ. ಇದನ್ನ ಸದುಪಯೋಗ ಮಾಡಿಕೊಡಿ. ನಾವು ISPL ನಮ್ಮ ಹುಡುಗರು ಆಡ್ಬೇಕಂತ ಬಹಳಷ್ಟು ನೋಡೋಕೆ ಆಸೆ ಇತ್ತು, ಹುಡುಕಿ ಆಡ್ತಿದ್ವಿ, ಆದ್ರೆ ಯಾರು ಅಲ್ಲಿ ಸಿಗ್ತಿದಿಲ್ಲ. ಇವತ್ತು ನಮ್ಮ ಹುಡುಗರು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಒಟ್ಟು ಕರ್ನಾಟಕ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಗೋವಾ ರಾಜ್ಯದಿಂದ 8 ತಂಡಗಳು ಬರ್ತವೆ. ಮತ್ತು ನಮ್ಮ ದಕ್ಷಿಣ ಭಾರತದವ್ರು ಏನು ದುಬೈ, ಕುವೈತ್ ಅಲ್ಲಿ ಜಗತ್ತಿನಲ್ಲಿ ಯಾವ ಮೂಲೆಯಿಂದ ಅಲ್ಲಿಂದ 4 ತಂಡಗಳು ಬರ್ತವೆ. ಒಟ್ಟು 12 ತಂಡಗಳು ಬರ್ತವೆ. ನಿಜಕ್ಕೂ ನಿಮಗೊಂದು ಒಳ್ಳೆ ಅವಕಾಶ ಅದ. ಈ ಅವಕಾಶ ಸದುಪಯೋಗ ಪಡಿಸ್ಕೊಡ್ರಿ. ಯಾಕಂದ್ರೆ ನಮ್ಮ ನಾರಾಯಣಪುರ ಶಿವು ಇಲ್ಲಿ ಬಂದಿದ್ದಾನೆ. ನಾರಾಯಣಪುರದಾಗ ಒಂದು ಟೂರ್ನಮೆಂಟ್ ಆಡಿಸ್ತಿರ್ತಾನೆ. ಕಳೆದ 34 ವರ್ಷದಿಂದ ಆಡಿಸ್ತಾನೆ. ಇವತ್ತು ನೀವೇನು ಇಂಡಿಯಾದಲ್ಲಿ ಪಾಪ್ಯುಲರ್ ಪ್ಲೇಯರ್ಸ್ ಎಷ್ಟು ಜನ ಇದ್ದಾರೆ, ಎಲ್ಲರೂ ಆ ಟೂರ್ನಮೆಂಟ್ ಬಂದು ಆಡಿದ್ದಾರೆ. ಒಂಥರ ಇಂಡಿಯಾದಾಗ ವರ್ಲ್ಡ್ ಕಪ್ ಅಂತಂದ್ರೂ ತಪ್ಪಾಗಲ್ಲ ಅಂತ ಅಷ್ಟೊಂದು ಅದ್ಭುತವಾಗಿ ಆಡಿದ್ದಾರೆ. ನಮ್ಮ ಟೂರ್ನಮೆಂಟ್ ನಮಗೆ ಗೊತ್ತಿದ್ದಿಲ್ಲ. ಬೇರೆ ಎಲ್ಲಿ ಕಾಶ್ಮೀರಿಂದ, ಗುಜರಾತ್ ಇಂದ, ಎಲ್ಲಾ ರಾಜ್ಯದಿಂದ, ಎಲ್ಲಾ ಒಳ್ಳೆ ಕಡೆಯಿಂದ ಬಂದು ಆಡಿದ್ದಾರೆ. ಇವತ್ತು ಅದು ನೋಡಿ ಈ ಒಂದು ಸೌತ್ ಭಾರತ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಮಾಡಿದ್ರೆ ಇದನ್ನು ಯಶಸ್ವಿ ಆಗ್ಲಿ. ನಿಮ್ಗೆ ಪಾಪ ಅಲ್ಲಿಂದ ನೀವು ಬಂದು ಕುವೈತ್, ದುಬೈಯಿಂದ ಬಂದು ಇಲ್ಲಿ ನಮ್ಮ ಹುಡುಗರಿಗೋಸ್ಕರ ಮಾಡ್ತಿದ್ದಾಗ ನಿಮ್ಗೆ ನಾನು ಹೃದಯಪೂರ್ವಕ ಕೃತಜ್ಞತೆ. ಯಾಸಿನ್ ಅವರಂತೂ ಕ್ರಿಕೆಟ್ ಬಗ್ಗೆ ಎಷ್ಟು ಯಾಸಿನ್ ಬೈಗೆ ಹುಚ್ಚಾದಂತ ನನಗೆ ಗೊತ್ತದು. ಯಾಕಂದ್ರೆ ನಮ್ಮ ನಾರಾಯಣಪುರ 2 ಟೂರ್ನಮೆಂಟ್ ಫೈನಲ್ 2 ಸರಿ ಅವರೇ ಗೆದ್ರು. तुम खेलते क्या पता नहीं, लेकिन तुम्हारा पिताजी को बहुत प्यार है क्रिकेट के ऊपर. आप खेलते क्या नहीं क्रिकेट? ಬಟ್ ಇವ್ರ ಅಪ್ಪ ಅಂತೂ ಬಹಳ ಹುಡುಗರಿಗೆ ಬಹಳ ಸ್ಕೋಪ್ ಕೊಟ್ಟು, ಬಹಳ ಒಂದು ಪ್ರೋತ್ಸಾಹ ಕೊಟ್ಟು ಆಡ್ಸಕ್ಕೆ ಕರ್ಕೊಂಡ್ ಬರ್ತಾರೆ. ಅವರಿಗೂ ನಾನು ಒಳ್ಳೇದಾಗ್ಲಿ ಅಂತ. ಈ ಟೂರ್ನಮೆಂಟ್ ಬಹಳ ಅಂದ್ರೆ ಬಹಳ ಯಶಸ್ವಿ ಆಗಲಿ. ಈ ಟೂರ್ನಮೆಂಟ್ಗೆ ನಾವು ಆಯ್ತು, ಬಾಬಾ ಸರ್ ಆಯ್ತು, ತರುಣ್ ತಮ್ಮರ್ ಆಯ್ತು, ನಮ್ಮ ಅಧ್ಯಕ್ಷ ಶರಣ್ ಸರ್ ಆಯ್ತು, ಮೇಘನಗೌಕರ್ ಆಯ್ತು, ಮತ್ತು ಶ್ರೀಮುರಳಿ ಅವರಾಯ್ತು, ಯಾವತ್ತು ನಿಮ್ ಜೊತೆಗೆ ನಾವು ನಿಂದಿರ್ತೀವಿ, ಈ ಟೀಮ್ ಸಪೋರ್ಟ್ ಮಾಡ್ಕೊಂತ ಇರ್ತೀವಿ ಅಂತ ಹೇಳ್ತಾ, ತರುಣ್ ತಮ್ಮಲ್ಲಿ ಬರ್ಬೇಕಾದ್ರೆ ಕಾರಣ ಏನಪ್ಪ ಅಂದ್ರೆ ಅವನು ಒಬ್ಬ ಒಳ್ಳೆ ಕ್ರಿಕೆಟ್ಗ, ಚಲೋ ಬ್ಯಾಟ್ಸ್ಮನ್ ಔಟ್ ಮಾಡಿ ಇಲ್ಲಿ ಇಷ್ಟು ಕಾಮ್ ಆಗಿರ್ತಾನೆ, ಇಷ್ಟು ಕೂಲ್ ಆಗಿರ್ತಾನೆ. ಅವನ ಜೊತೆಗೆ ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ಎದುರು ಅಪೋಸಿಷನ್ ಟೀಮ್ನ ಅಂಜಿಕ್ ಬರ್ತದೆ.
ಅಣ್ಣ ಅಂತ ಭಾಳ ಮರ್ಯಾದೆ ಕೊಡ್ತಾನೆ, ಭಾಳ ಗೌರವ ಕೊಡ್ತಾನೆ. ಆದ್ರೆ ಬೋಲ್ಡ್ ಮಾಡಿ ವಿಕೆಟ್ ತೆಗೆದ ಮೇಲೆ ಒಂದು ಸ್ಟೈಲ್ ಆದ ಅವನಿಗೆ ಕಳ್ಸೋದು, ಬಾಬಾ ಆ ಸ್ಟೈಲಿಗೆ ಹಂಚಿಬಿಟ್ಟಿವಿ ನಾವು. ಸರ್ ನೀವು ನೋಡ್ಬೇಕು, ಇಲ್ಲಿ ಭಾಳ ಮರ್ಯಾದೆ ಕೊಡ್ತಾನ. ಅಲ್ಲಿ ವಿಕೆಟ್ ತೆಗೆದಾಗ ಅಣ್ಣೆದ್ರು ಮನೆಯಾಗಿದ್ದು ನಡಿ ಅಂತಾನೆ. ಆ ಥರ ಎಮೋಷನ್ ಒಳಗಿಂದ ಬಂದ್ಬಿಡ್ತಾ, ಅಷ್ಟು ಚಂದ ಮಾಡ್ತಾ. ಅವರು ಬಂದಾರ, ಇವತ್ತೆಲ್ಲರೂ ನಿಮ್ಗೆ ಸಪೋರ್ಟ್ ಮಾಡಕ್ಕೆ ಬಂದಾರ. ನಿಮ್ಮನ್ನೆಲ್ಲರನ್ನ ಟಿವಿಯಲ್ಲಿ ಆಡಿ, ಈಗ ನಾವು ಮಾತಾಡಿ ನೋಡಿ ನೀವೇನು ಕ್ಲಾಪ್ಸ್ ಹೊಡಿಯಕೈತ್ರಿ, ನೀವು 4, 6 ಹೊಡೆಯೋದು ನೋಡಿ ನಾವು ಕ್ಲಾಪ್ಸ್ ಹೊಡಿಬೇಕು, ನೀವು ವಿಕೆಟ್ ತಗೊಳ್ಳೋದು ನೋಡಿ ನಾವು ಕ್ಲಾಪ್ಸ್ ಹೊಡಿಬೇಕು. ಅದು ನಮ್ಮ ಆಸೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಟೂರ್ನಮೆಂಟ್ ಒಳ್ಳೇದಾಗುತ್ತೆ ಅಂತ ನಾನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.